ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿನಗಳಾದ್ಮೇಲೆ ಬ್ಲಾಗ್ ಶುರು ಮಾಡ್ತಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ನಮ್ಮ ಲೋಕೇಶ್ ಅವರು, ಅವರ ಧರ್ಮಪತ್ನಿಯವರು, ನಾವು ಶಿವಕುಮಾರ್ ಅವರು, ಇಲ್ಲಿ ನಮ್ಮ ಚಿನ್ನಿರಾಯರವರು, ಇಲ್ಲಿ ನಮ್ಮ ಚಿಕ್ಕ ಮಗನವರು ದೀಕ್ಷಿತ್ ಅಂತ, ಅಲ್ಲಿ ನಮ್ಮ ಮಾಯ್ ಫ್ರೆಂಡ್ ಇನ್ನೊಬ್ರು ಇದ್ದಾರೆ, ಅವ್ರು ತೋರಿಸ್ಬಿಡಿ. ಎಲ್ಲ ಕಬ್ಬಳ್ಳಿಯಲ್ಲಿ ನಮ್ಮೂರವ್ರು ಯಾರೋ ಮಟನ್ ಊಟ ಮಾಡ್ತಾ ಇದ್ದಾರೆ, ಉಣ್ಣಕ್ಕೆ ಹೋಗ್ತಾ ಇದ್ದೀವಿ. ಕಬ್ಬಾಳಮ್ಮನ್ಗೆ ಹೋಗ್ತೀವಿ. ಅದಕ್ಕೆ ಮುಂಚೆ ಶಿವನ ದೇವಸ್ಥಾನ ಸಿದ್ದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದೆಲ್ಲ ವಿಡಿಯೋ ಬರುತ್ತೆ, ತಾಳ್ಮೆಯಿಂದ ನೋಡ್ಬೇಕು ನೀವು ಎಲ್ಲ. ನಮಗೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಇನ್ನೇನು ಮಾಡಬೇಕು, ಒಂದು ಫಾಲೋ ಮಾಡಿ, ಒಂದು ಕಮೆಂಟ್ ಮಾಡಿ, ಒಂದು ಶೇರ್ ಮಾಡಿ. ಈಗ ಇಲ್ಲಿ ಪೆಟ್ರೋಲ್ ಬಂಕ್ ಅಂತ ನಿಲ್ಸಿದ್ರಿ, ಕಾರಿಗೆ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂತ. ಹಾಗೆ ಇಲ್ಲಿ ದೀಕ್ಷಿತ ನಾವು ಕೆಳಗಡೆ ಇಳಿಸಿದ್ವಿ. ಸ್ವಲ್ಪ ಆಟ ಮಾಡ್ತಿದ್ದ. ನಮ್ ಕಾರಲ್ಲಿ ಬರ್ಬೇಕಾಗಿತ್ತು, ಲೋಕಿ ಮಾಮನ್ ಕಾರಲ್ಲಿ ಬೇಡ ಹೋಗೋದು ಅಂತ ಅವ್ರ ಅಪ್ಪನ ಹತ್ರ. ಅದಕ್ಕೆ ನಮ್ಮ ಯಜಮಾನ್ರು ಏನ್ ಮಾಡಿದ್ರು, ಅವನ ಕೆಳಗಡೆ ಇಳಿಸ್ಬಿಟ್ಟು ನೀನ್ ಇಲ್ಲೇ ಇರು, ಬರ್ಬೇಡ ನಮ್ ಕಾರಲ್ಲೇ ಅಂತ ನಿಲ್ಸಿದ್ರು. ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ ಮತ್ತೆ ವಾಪಸ್ ಬಂದ್ರೆ ಅವನು ಅಲ್ಲಾಡ್ಲೇ ಇಲ್ಲ, ಅಲ್ಲೇ ನಿಂತಿದ್ದಾನೆ ಹತ್ಕೊಂಡು. ಕಾರ್ ನಿಂತಿದೆ ತಾಳು ಓಡ್ ಬರೋಣ ಅಂತಾನು ಬರ್ಲಿಲ್ಲ. ಅದ್ನೇ ಮಾತಾಡ್ಕೊಂಡು ಪಾಪ ಅಲ್ಲೇ ನಿಂತಿದ್ದ ಅಂತ ಮತ್ತೆ ಕರ್ಕೊಂಡ್ ಬಂದು ಈಗ ಹೋಗ ಅಪ್ಪನ ಹತ್ರ ಹತ್ತು ಡೋರಿ. ಅದಕ್ಕೆ ಬೈತಿ ನನಗೆ. ದೀಕ್ಷಿತ್ ಏನ್ ಮಾಡ್ತಪ್ಪ? ವಾಟ್ ಹ್ಯಾಪನ್? ಹೇಳ ಏನಾಯ್ತು ಅಂತ. ಇಳಿಸ್ಬಿಡ್ತಾರೆ ನಿನ್ನ ಕೆಳಗಡೆ. ಯಾರು ಇಳಿಸ್ತವ್ರು ನಿನ್ನ ಕೆಳಿಕೆ ಕಾರಿಂದ? ಯಾರೋ ಬೆಳೆಸಿದ್ದು ಓಕೆನಾ? ನಾನಾ? ಮತ್ತೆ ನಮ್ ಕಾರಲ್ಲಿ ಹೋಗೋಣ ಅಂತೀಯಾ? ಈ ಕಾರಲ್ಲಿ ಅಲ್ವಾ? ಮಾತಾಡು. ಬೆಳಿಗ್ಗೆ ಟಿಫನ್ ಮಾಡಿರ್ಲಿಲ್ಲ ಅಂತ ಹೀಗಾಗಿ ಕನಕ್ಪುರದಲ್ಲಿ ದೋಸೆ ತಿನ್ಕೊಂಡು ಅಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ಈಗ ನಾವು ಬಂದಿದ್ದೆ ಸಿದ್ದೇಶ್ವರ ದೇವಸ್ಥಾನಕ್ಕೆ. ನಾನು ಈ ದೇವಸ್ಥಾನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಒಂದ್ಸಲ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಅದಕ್ಕೆ ಈಗ ಹಾಗೆ ಹೋಗ್ ಬರೋಣ ಅಂತ ಬಂದಿದೀವಿ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ. ಈಗ ದೇವ್ರ ದರ್ಶನ ಎಲ್ಲ ಆಯ್ತು. ಹಾಗೆ ದೇವ್ರ ಹಿಂದೆ ಒಂದು ದೇವಸ್ಥಾನ ಇದೆ. ಫಸ್ಟ್ ಇದೇ ದೇವಸ್ಥಾನ ಅಂತ ಇಲ್ಲಿ ಇದ್ದಿದ್ದು, ಅದಾದ್ಮೇಲೆ ಮುಂದೆ ದೇವಸ್ಥಾನ ಆಮೇಲೆ ಮಾಡಿದ್ದು ಅಂತ ಕೇಳ್ಪಟ್ಟಿದೀನಿ. ಈಗ ಇದೆಲ್ಲ ನೋಡ್ಕೊಂಡು ಹಾಗೆ ಇಲ್ಲೊಂದು ಗುಹೆ ಇದೆಯಂತೆ. ಈಗ ಅದನ್ನ ಕ್ಲೋಸ್ ಮಾಡಿದಾರಂತೆ. ಅಲ್ಲಿ ಫಸ್ಟ್ ಸಿದ್ದಪ್ಪಾಜಿಯವರು ಅಲ್ಲೇ ಅಂತೆ ವಾಸವಾಗಿದ್ದು. ಈಗ ದೇವ್ರ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಈಗ ಶಿವಲಿಂಗ ನೋಡೋಣ ಅಂತ ಬಂದ್ವಿ. ತುಂಬಾ ವ್ಯೂ ಚೆನ್ನಾಗಿದೆ. ಆದ್ರೆ ಮಳೆಗಾಲದಲ್ಲಿ ಬರ್ಬೇಕು ನೋಡಕ್ಕೆ. ತುಂಬಾ ಗ್ರೀನರಿ ಆಗಿರುತ್ತಲ್ವಾ, ನೋಡಕ್ಕೆ ಚೆನ್ನಾಗಿರುತ್ತೆ. ಈಗ ನಾವಿಲ್ಲಿ 108 ಶಿವಲಿಂಗಗಳಿದೆ. ಇದನ್ನೆಲ್ಲ ನೋಡ್ಕೊಂಡು ಈಗ ಕಬ್ಬಾಳಮ್ಮಂಗೆ ಹೊರಡ್ಬೇಕು. ಇಲ್ಲೆಲ್ಲ ಒಂದ್ ಸ್ವಲ್ಪ ಫೋಟೋ ಎಲ್ಲ ತಕೊಂಡು ಹಾಗೆ ಸ್ವಲ್ಪ ಹೊತ್ತು ಇದೆಲ್ಲ ನೋಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಈಗ ಹೊರಟಿದೀವಿ. ಅಂದ್ರೆ ಸಿದ್ದೇಶ್ವರ ಸಿದ್ದಪ್ಪಾಜಿ ಅಂದ್ರೆ ವೆಜ್ಜು ಒಂದು, ಆಮೇಲೆ ಸಿಹಿ ಮಾತ್ರ ಇದೆ. ಅಂದ್ರೆ ಇಲ್ಲಿರುವಂಥದ್ದು 5 ಎಳೆ ಸ್ವಲ್ಪ ನಾಗರ ಪಂಚಮಿ ಬೆಳಗ್ಗೆ ಬಂದು ಕೂತ್ಕೊಂಡಿದ್ದು, ಸಾಯಂಕಾಲ ಪೂಜೆ ಸಲ್ಲಿಸ್ಕೊಂಡು 5 ಎಳೆ ಪ್ರತಿ ವರ್ಷ ಮರಿಗೆ ಅಂದ್ರೆ ನಮ್ಮ ತಾತ ಮಾಡ್ತಾ ಇದ್ರು, ನಮ್ಮ ತಂದೆ ಮಾಡ್ತಾ ಇದ್ರು, ಇವಾಗ ನಾನು ಮಾಡ್ತಾ ಇದ್ದೀನಿ. ಭಕ್ತಾದಿಗಳು ಏನೇ ಒಂದು ನಂಬಿಕೆ ನಮ್ಮನ್ನು ಭಗವಂತ. ಇದು ಎದುರುಗಡೆ ಬೆಟ್ಟ ಇರೋದು ಅದು ನರಸಿಂಹಸ್ವಾಮಿ ಬೆಟ್ಟ. ಇವಾಗಲೂ ಸುಧಾ ಭೀಮನ ಅಮಾವಾಸ್ಯೆ ಟೈಮ್, ಪ್ರತಿ ಭೀಮನ ಅಮಾವಾಸ್ಯೆ ಟೈಮಲ್ಲಿ ಅಗ್ನಿ ಆಕಾರದಲ್ಲಿ ದೇವಸ್ಥಾನ ಇಲ್ಲಿ ಈ ಬೆಟ್ಟದಲ್ಲ, ಇಲ್ಲಿ ಬೆಟ್ಟ ಅಮಾವಾಸ್ಯೆ ಮೇಲೆ ಅಗ್ನಿ ಆಕಾರ ಅಂದ್ರೆ ಪಂಜಿನ ಆಕಾರದಲ್ಲಿ ದೇವಸ್ಥಾನ ಕಾಣಿಸ್ಕೊಳುತ್ತೆ. ಅಂದ್ರೆ ಅದು ನೋಡುವಷ್ಟು ಶಕ್ತಿ ಬೇಕಲ್ಲ.
ಭಗವಂತ ಈಚೆ ಬರ್ತಾ ಇರೋದು ನೋಡ್ಬೋದು, ಒಳಗಡೆ ಹೋಗೋದು ನೋಡ್ಬೋದಿಲ್ಲ. ನಾನೇ ಅರ್ಚಕಾದ್ರೂ ನಾನು ನೋಡ್ಬೋದಿಲ್ಲ. ಯಾಕೆಂದ್ರೆ ಅವರು ಸಂಚಾರಕ್ಕೆ ಬರ್ಬೇಕಾದ್ರೂ ನೋಡ್ಬೋದು, ಪೂರ್ವಜನ ಪುಣ್ಯ. ಒಳಗಡೆ ಹೋಗೋದು ನೋಡ್ಬೋದು. ಫಸ್ಟ್ ಆಗು ಇನ್ಸ್ಟಾಗ್ರಾಮಲ್ಲಿ ನೋಡಿ ನೋಡಿ ನೋಡೋಣ ಅಂತ ಬಂದಿದ್ದು. ಅವರೆಲ್ಲಿ ಏನು ಚೆನ್ನಾಗಿ ಹಿಡ್ಕೊಂಡವನೇ. ಯಾವ ಕಟ್ಟಿಂಗ್ ಮಾಡಿಸಿದ್ದಾರೆ. ಈಗ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಮುಗಿಸ್ಕೊಂಡು ಸ್ವಲ್ಪ ಬಿಸಿಲು ಅಂದ್ಬಿಟ್ಟು ಎಲ್ಲರೂ ಒಂದು ಐಸ್ ಕ್ರೀಮ್ ಎಲ್ಲ ತಿಂದಾಯ್ತು. ತಿಂದ್ಬಿಟ್ಟು ಈಗ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಇವತ್ತು ಸಂಡೇ ಸಿಕ್ಕಾಪಟ್ಟೆ ರಶ್ ಇತ್ತು. ಅಂದ್ರೆ ಬೆಳಗ್ಗೆ 11 ಗಂಟೆ ಮೇಲಂತೆ ದೇವ್ರ ಬಾಗ್ಲು ತೆಗ್ದಿದ್ದು ದೇವಸ್ಥಾನನ. ಯಾರೋ ಸುತ್ತೋಗಿದ್ರು ಅಂತ, ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇತ್ತು. ಆಗೋ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಕಡೆ ಬಂದ್ವಿ. ಈಗ ಊಟಕ್ಕೆ ಅಂತ ಬಂದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಈಗ ಹೊರಟಿದೀವಿ. ಟೈಮ್ ಬಂದು 3 ಗಂಟೆ ಆಗಿದೆ. ಈಗ ಹೊರಟಿದೀವಿ. ಹೋಗ್ತಾ ಹೋಗ್ತಾ ಹಾಗೆ ಬಿಸಿಲಿರೋದ್ರಿಂದ ಸ್ವಲ್ಪ ಮತ್ತೆ ಬಾಯಾರಿಕೆ ಆಯ್ತು. ಏನಾರ ಸ್ವಲ್ಪ ಕೋಲ್ಡ್ ಇರೋದು, ತಂಪಾಗಿರೋದು ತಿನ್ಬೇಕು ಅಂತ ಅನ್ಸ್ತು. ಅದಕ್ಕೋಸ್ಕರ ಅಲ್ಲೊಂದು ಬೇಕ್ರಿ ಇತ್ತು, ಹಾಗೆ ನಿಲ್ಸ್ಕೊಂಡು ಎಲ್ಲರೂ ಜ್ಯೂಸು ಮತ್ತೆ ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಬಿಸಿಲಿರೋದ್ರಿಂದ ನಮ್ಮ ಊರಿಗೆ ಹೋಗ್ತಾ ರೋಡ್ ಹತ್ರನೇ ಇಲ್ಲಿ ಮಡಕೆ ಅಂಗಡಿ ಇಟ್ಟಿದ್ರು. ಹಾಗೆ ಒಂದು ನೀರು ಕುಡಿಯೋಕೆ ಅಂತ ಹಾಗೆ ಮಡಕೆ ತಗೊಂಡು ಈಗ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಒಂದು ಪುಟ್ಟು ವಿಡಿಯೋ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ಖಾಲಿ ಮಡಕೆ ಹಿಡ್ಕೊಂಡು ನಿಂತವ್ರೆ. ನೀರು ತುಂಬಿಸ್ಕೊಳ್ರಿ. ಬೇಸಿಗೆಗಾಲದ ಪ್ರಯುಕ್ತ ಮಡಕೆ ತತ್ತವ್ರೆ. ಹಾಂ, ಇವರು ರ್ಯಾಬಿಟ್ ಎತ್ಕೊಂಡಿದ್ದಾರೆ. ನಿಲ್ಸೋರು ಮಡಕೆ ಕೊಡ್ಸೋ ಯಜಮಾನಪ್ಪ ಜೋಬೆಲ್ ಕಾಸು ಖಾಲಿ ಆಯಿತು ಅಂತ ನೋಡ್ತಾವ್ರೆ.